ಈ ಎಲ್ಲ ಅನ್ಯಾಯ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿದ್ರೆ ಯಾಕೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದೀರಾ? ಅದಕ್ಕೆ ಆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೋಡ್ಕೊಂಡು ಹೋಗಿ ಬರೋಕ್ಕೆ ಆಗಲ್ಲ ಅಂತ ಊಟ ಸಹ ಮಾಡ್ದಿರ ಕೆಲಸ ಮಾಡೋಂಥ ಸಂದರ್ಭಗಳು ಇದ್ದಾವೆ. ಮತ್ತೆ ನಮ್ಗೆಲ್ಲ ಸವಲತ್ತುಗಳು ಇದ್ದಿದ್ರೆ ನಾವು ಇದಕ್ಕೆ ಬೀದಿಗೆ ಬಂದು ಹೋರಾಟ ಮಾಡ್ತೀವಿ ಅಂತ ನಮಗೆ ಬರುವಂಥ ಸಂಬಳ ಕೈಗೆ ಸೇರ್ತಾ ಇಲ್ಲ ಸ್ವಾಮಿ. ಸಂಬಳ ನೋಡ ಹರೆ ಹೊಟ್ಟೆ ತುಂಬ ಊಟನೂ ಇಲ್ಲ. ಇಷ್ಟೆಲ್ಲ ಅವಮಾನ, ಸ್ವಾಭಿಮಾನದ ಇಲ್ಲದ ಬದುಕು. ನಾವು 6,000 ಜನ ಬದುಕ್ತಾ ಇದ್ದೀವಲ್ಲ, ಹೆಂಗ್ ಬದುಕಬೇಕು ಮಾನ್ಯ ಮುಖ್ಯಮಂತ್ರಿಗಳೇ? ಕರ್ನಾಟಕ ರಾಜ್ಯಾದ್ಯಂತ ನಾವು ಎಲ್ಲರೂ ಒಟ್ಟಿಗೆ ಆಗಿದ್ದೇವೆ. ಎಲ್ಲರಲ್ಲೂ ಒಂದೇ ಇದು ಮಾಡು ಇಲ್ಲ ಮಡಿ ಅನ್ನೋ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಇವರು ಸರ್ಕಾರ ಮಾಡಿದ್ರೆ ನಾವು ಸರ್ಕಾರದ ಜೊತೆ ಇರ್ತೇವೆ, ಮಾಡದಿದ್ರೆ ನಾವು ಹೊರಗೆ ಬಂದು ಕೂರೋದಂತೂ ಗ್ಯಾರಂಟಿ. ಅತಿ ದೊಡ್ಡ ಬಡ್ಜೆಟ್ ಅಲ್ಲಿ 6,000 ಬಡವರಿಗೆ ನಿಮ್ಮ ಹತ್ರ ದುಡ್ಡಿಲ್ವಾ? 6,000 ನೀರು ಸರಬರಾಜು ನೌಕರರಿಗೆ ನಿಮ್ಗೆ ದುಡ್ಡಿಲ್ಲ ಸ್ವಾಮಿ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣನೆಗೆ ತಗೋಬೇಕು. ಮತ್ತು ನಮ್ದು ನ್ಯಾಯಯುತವಾದ ಬೇಡಿಕೆ ಆಗಿದೆ ಮತ್ತು ಕಾನೂನಾತ್ಮಕವಾಗಿದೆ. ಇದೆಲ್ಲ ಪರಿಗಣಿಸಿ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ಬಜೆಟ್ ಅಲ್ಲಿ ನೀವು ಎಲ್ಲ ನೌಕರರಿಗೂ ಒಂದು ಒಳ್ಳೇದು ಮಾಡ್ತೀರಿ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ. ನೀವು ನಮಗೆ ಸಮರ್ಪಕವಾದಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇ ಆಗಿದ್ರೆ ಇವತ್ತು ನಾವು ಬೀದಿಗೆ ಬರುವಂತ ಕೆಲಸ ಆಗ್ತಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ 27,000 ವೇತನ ಆಗ್ಬೇಕು ಈ ಬಜೆಟ್ ಅಲ್ಲಿ. ಇದು ನಮ್ಮ ಡಿಮ್ಯಾಂಡ್. ಇದರಲ್ಲಿ ಏನೇ ನೀವು ಕೊಟ್ಟಿಲ್ಲ ಅಂದ್ರು ನಮ್ಮನ್ನು ನೆಗ್ಲೆಕ್ಟ್ ಮಾಡಿ ಕೈ ಬಿಟ್ಟಿದ್ದೆ ಆದ್ರೆ 6,000 ನೀರು ಸರಬರಾಜು ನೌಕರರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೇವೆ, ನೀರು ಸ್ಥಗಿತ ಮಾಡ್ತೇವೆ. ನ್ಯಾಯ ಸಿಕ್ಕವರೆಗೂ, ಸರ್ಕಾರ ನಮಗೆ ನ್ಯಾಯ ಕೊಡೋವರೆಗೂ ಅಲ್ಲಿಂದ ಎದ್ದೊಳ ಪರಿಸ್ಥಿತಿ ಇಲ್ಲ. ಇದು ಸರ್ಕಾರಕ್ಕೆ ಎಚ್ಚರಿಕೆ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ನಾಗರಿಕರಿಗೆ ಮೂಲಭೂತವಾಗಿ ಬೇಕಾಗುವಂಥ ಸೌಕರ್ಯಗಳಲ್ಲಿ ನೀರು ಸರಬರಾಜು ಒಳಚರಂಡಿ ಭಾಳ ಒಂದು ಮೂಲಭೂತ ಅತ್ಯವಶ್ಯಕವಾದಂಥ ಸೇವೆ ಮತ್ತು ಅವಶ್ಯಕತೆಯ ಒಂದು ಅನುಕೂಲ ಅಂತಲೇ ಹೇಳ್ಬೋದು. ಇಂಥ ಒಂದು ಸೇವೆಯನ್ನು ನಿರಂತರವಾಗಿ ತಮ್ಮ ಜೀವನವನ್ನು ಮುಡುಪಾಡಿಗೆ ಇಟ್ಟು ಮಾಡ್ತಾ ಇರ್ತಾರೆ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ಒದಗತ್ತಂದರೆ ಬೆಂಗಳೂರಂಥ ಮಹಾನಗರ ಇರ್ಬೋದು, ಕರ್ನಾಟಕ ರಾಜ್ಯದಂಥ IT-BTಯ ಖ್ಯಾತಿಯುಳ್ಳಂಥ ರಾಜ್ಯದಲ್ಲಿ ಜನಸಂಖ್ಯೆ ದಿನೇ ದಿನೇ ಬೆಳೀತಾ ಇರ್ತದೆ. ಆ ಜನಸಂಖ್ಯೆಗೆ ಅನುಗುಣವಾಗಿ, ಅವಶ್ಯಕತೆಗೆ ಅನುಗುಣವಾಗಿ ನೀರು ಸರಬರಾಜು ಎಲ್ಲವನ್ನು ಕೂಡ ಮಾಡಬೇಕಾಗುತ್ತದೆ. ಇಂಥ ಸಂದರ್ಭದಲ್ಲಿ ಆ ಕಾರ್ಮಿಕರ ಕಷ್ಟ ನೋವುಗಳನ್ನು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂಥ ಒಂದು ವಿಚಾರವಾಗಿ ನಮ್ಮ ಅಚ್ಚುಮೆಚ್ಚಿನ ಹೋರಾಟಗಾರರಾಗಿರ್ತಕ್ಕಂಥ ಪಾವಗಡ ಶ್ರೀರಾಮ್ರವರ ನೇತೃತ್ವದಲ್ಲಿ ಅನೇಕ ನಮ್ಮ ಕರ್ನಾಟಕದ ಬೆಂಗಳೂರು ನಗರ ಮತ್ತು ಬಹಳಷ್ಟು ಜಿಲ್ಲೆಗಳ ಎಲ್ಲ ನೀರು ಸರಬರಾಜು ಹೋರಾಟಗಾರರು, ಪದಾಧಿಕಾರಿಗಳು, ಹಿತೈಷಿಗಳು ಎಲ್ಲರೂ ಕೂಡ ಸೇರಿದ್ದಾರೆ. ಅವ್ರ ಕೂಗಿಷ್ಟೇ, ಅವ್ರಿಗಿರ್ತಕ್ಕಂಥ ನೋವುಗಳನ್ನು ಸರ್ಕಾರ ಪರಿಹರಿಸಬೇಕು ಮತ್ತು ಕಾರ್ಮಿಕರಿಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನೀಡಬೇಕು ಅಂತ. ಯಾಕಂದರೆ ಕಾರ್ಮಿಕರು ಕೂಡ ಮನುಷ್ಯರೇ, ಅವ್ರಿಗೂ ಕೂಡ ಕುಟುಂಬ ಇದೆ, ಅವ್ರಿಗೂ ಕೂಡ ಅವರ ಮಕ್ಕಳು ಓದಿ ಮುಂದೆ ಬರಬೇಕು ಅಂತ ಇರುತ್ತೆ, ಅವ್ರಿಗೂ ಕೂಡ ಆರೋಗ್ಯದ ಸಮಸ್ಯೆಗಳಿರ್ತವೆ. ಇವೆಲ್ಲವನ್ನು ಕೂಡ ಯಾರ ಹತ್ರ ಹೇಳ್ಕೋಬೇಕು? ಸರ್ಕಾರದ ಹತ್ರನೇ ಹೇಳ್ಕೋಬೇಕು. ಸರ್ಕಾರ ಗಮನ ಹರಿಸದೆ ಹೋದರೆ ಅವರ ಜೀವನ ಹೇಗೆ? ಶೋಷಣೆ ಆಗಬಾರ್ದು ಕಾರ್ಮಿಕರದು, ಅವರ ಸೇವೆ, ಅವರ ಶ್ರಮ ಯಾವತ್ತೂ ವ್ಯರ್ಥ ಆಗಬಾರ್ದು, ದುರುಪಯೋಗ ಆಗಬಾರ್ದು ಅನ್ನೋದು ಈ ಒಂದು ಎಲ್ಲ ಹಿತೈಷಿಗಳು, ಹೋರಾಟಗಾರರು ಮತ್ತು ಜನಪರ ನಾಯಕರುಗಳ ಮುಖ್ಯ ಉದ್ದೇಶ. ಬನ್ನಿ, ನಮ್ಮೊಂದಿಗೆ ಪಾವಗಡ ಶ್ರೀರಾಮ್ ಸರ್ ಇದ್ದಾರೆ. ಅವರು ಭಾಳಷ್ಟು ಹೋರಾಟಗಳನ್ನು ನೇತೃತ್ವ ವಹಿಸಿ ಈಗಾಗಲೇ ಯಶಸ್ವಿಗೊಳಿಸಿದ್ದಾರೆ. ಇತ್ತೀಚೆಗೆ ಹೋಮ್ ಗಾರ್ಡ್ಸ್ಗಳನ್ನು 27,000 ಜನತೆಗೆ 365 ದಿನಗಳು ಮತ್ತು ಕನಿಷ್ಠ ವೇತನ ನಿಗದಿ ಆಗಬೇಕು ಅಂತ ಭಾಳ ಹೋರಾಟ ಮಾಡಿದ್ದಾರೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅದು ಸಾಕಾರ ಆಗ್ಬೋದು. ಅಂಥ ಹೋರಾಟಗಳನ್ನು ಮಾಡಿದಂಥ ಮಹನೀಯರು, ಹೈಕೋರ್ಟ್ ನ್ಯಾಯವಾದಿಗಳು ಪಾವಗಡ ಶ್ರೀರಾಮ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಒಂದು ಇಂದಿನ ಒಂದು ಪತ್ರಿಕಾಗೋಷ್ಠಿ, ಸುದ್ದಿಗೋಷ್ಠಿ ಮತ್ತು ಮಾಧ್ಯಮಕ್ಕೆ, ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಏನು ವಿಷಯ ತಿಳಿಸ್ಬೇಕಂತ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ಕರ್ನಾಟಕ ರಾಜ್ಯ ನೀರು ಸರಬರಾಜು ನೌಕರ ಮಹಾಸಂಘದ ವತಿಯಿಂದ ಮಾಧ್ಯಮದ ಅಣ್ಣಂದರಿಗೆ ಸ್ವಾಗತ ಮಾಡ್ತಾಯಿದ್ದೀವಿ. ಈ ದಿನ ನಾವು ಈ ಗೋಷ್ಠಿ ಕರೆಯುವ ಮುಖ್ಯವಾದ ಉದ್ದೇಶ, ಕಳೆದ 25 ವರ್ಷಗಳಿಂದ ನಮ್ಮ 6,000 ನೀರು ಸರಬರಾಜು ನೌಕರರು ಈ ರಾಜ್ಯದಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಪ್ರಾಮಾಣಿಕ ಕೆಲಸಕ್ಕೋಸ್ಕರ ಈಗ ಸರ್ಕಾರಕ್ಕೆ ಅನುಕೂಲ ಆಗಿದೆ. ಯಾವುದೇ ವಿಧವಾದ ಮಹಾನಗರ ಪಾಲಿಕೆಗಳಾಗಲಿ, ಪಟ್ಟಣ ಪಂಚಾಯತ್ ಆಗಲಿ, ಪುರಸಭೆಗಳಾಗಲಿ ತೊಂದರೆ ಇಲ್ದಂಗೆ ನಮ್ಮ ನೀರು ಸರಬರಾಜು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಂತಹ ಪ್ರಾಮಾಣಿಕ ಸೇವೆ ಮಾಡ್ತಾ ಇರೋ ನೀರು ಸರಬರಾಜಕರ ಏಕೈಕ ಬೇಡಿಕೆ ನೇರ ಪಾವತಿ ಮಾಡಿ
ಗುತ್ತಿಗೆ ಪದ್ಧತಿ ರದ್ದು ಮಾಡಿ, ನೇರ ಪಾವತಿ ಮಾಡಿ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಅಂತ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಬೆಳಗಾಂ ಅಧಿವೇಶನದಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಬೆಳಗಾಂ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡುವಾಗ ಇಬ್ಬರು ಕ್ಯಾಬಿನೆಟ್ ಸಚಿವರು ನಮ್ಮ ಹೋರಾಟ ಸ್ಥಳಕ್ಕೆ ಬಂದರು. ಮೊದಲು ನಾವು ಹೋರಾಟ ವಾಪಸ್ ತಗೊಳ್ಳೋಕ್ಕೆ ಒಪ್ಪಿರಲಿಲ್ಲ. ಮತ್ತೊಬ್ಬರು ಕ್ಯಾಬಿನೆಟ್ ಸಚಿವರು ಬಂದು ನಾವು ಕನ್ವಿನ್ಸ್ ಮಾಡಿ, ಇಲ್ಲ ಮಾನ್ಯ ಮುಖ್ಯಮಂತ್ರಿ ಗಮನ ತಂದು ಮುಂದಿನ ಬಡ್ಜೆಟ್ ಅಧಿವೇಶನದಲ್ಲಿ 6,000 ನೀರು ಸರಬರಾಜು ನೌಕರರಿಗೆ ನೇರ ಪಾವತಿ ನೇರ ನೇಮಕಾತಿ ಮಾಡಿಕೊಡ್ತೀವಿ, 10 ಲಕ್ಷ ಇಡಗಂಟು ಕೊಡ್ತೀವಿ. ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ 27,000 ವೇತನ ಕೊಡ್ತೀವಿ ಅಂತ ಭರವಸೆ ಕೊಟ್ಟ ಮೇಲೆ ನಾವು ಹೋರಾಟ ವಾಪಸ್ ತಗೊಂಡ್ವಿ. ಕೊಟ್ಟ ಮಾತಿನಂತಿಗೆ 6ನೇ ತಾರೀಕು ಬಡ್ಜೆಟ್ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತಾಯಿದ್ದೀವಿ, ಈ ನಮ್ಮ ನೀರು ಸರಬರಾಜು ನೌಕರರು ಇದೇನು ಆಗರ್ಭ ಶ್ರೀಮಂತರಲ್ಲ, ಕೊಡ್ತಾರೆ 10,000, 12,000, 15,000 ಸಂಬಳ. ನೀವು ಮಾಡ್ಕೊಂಡಿದ್ದು ಗುತ್ತಿಗೆ ಪದ್ಧತಿ. ಆ ಗುತ್ತಿಗೆದಾರರು 15,000 ಸಂಬಳ ಕೊಡ್ತಾರೆ. ಮಾರನೇ ದಿನ ಅದರಲ್ಲಿ 2,000 ವಾಪಸ್ ಕೊಡಬೇಕಂತಾರೆ, 3,000 ವಾಪಸ್ ಕೊಡಬೇಕಂತಾರೆ, 4,000. ಇದು ಬೇರೆ ಪದ್ಧತಿ ಇದೆ. ಎಷ್ಟು ನೋವಾಗುತ್ತೆ ಹೇಳ್ರಿ. ಈ ಕಡೆ 15,000 ಸಂಬಳ ಕೊಟ್ಬಿಟ್ಟು ಆ ಕಡೆ 2,000 ಇಸ್ಕೊಂಡು 3,000 ಇಸ್ಕೊಂಡ್ರೆ ಇನ್ನು 10-12,000ದಲ್ಲಿ ಊಟ ಏನು ತಿನ್ನಬೇಕು, ಮನೆ ಬಾಡಿಗೆ ಏನು ಕಟ್ಟಬೇಕು, ಅವ್ರ ಮಕ್ಕಳ ಪರಿಸ್ಥಿತಿ ಏನು, ಕುಟುಂಬ ಪರಿಸ್ಥಿತಿ ಏನು, ಈ ಎಲ್ಲ ಅನ್ಯಾಯ ನಿಮ್ಗೇನು ಗೊತ್ತಿಲ್ವಾ? ಗೊತ್ತಿದ್ರೆ ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ? ಅದಕ್ಕೆ ಆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ, ಆ ಏಜೆನ್ಸಿಗಳು ಗುತ್ತಿಗೆದಾರರು ಆ ಕಡೆ ಮಧ್ಯವರ್ತಿಗಳಾಗಿ ಸರ್ಕಾರ ದುಡ್ಡು ನಷ್ಟ ಮಾಡ್ತಾಯಿದ್ದಾರೆ, ಈ ಕಡೆ ನಮಗೂ ಸರಿಯಾದ ರೀತಿಯಲ್ಲಿ ವೇತನ ಕೊಡ್ತಾ ಇಲ್ಲ. ಇಲ್ಲಿ ಇವತ್ತು ಕೂಡ 2 ವರ್ಷ ವೇತನ ಆಗಿಲ್ಲ. ಅವ್ರೇನು ಮಾಡಬೇಕು? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಮಹಾನಗರ ಪಾಲಿಕೆಯಲ್ಲಿ ಕೂಡ ಅಲ್ಲಿ ಕೂಡ ವೇತನ ಕೊಟ್ಟಿಲ್ಲ. ಅವ್ರ ಪರಿಸ್ಥಿತಿ ಏನು? ಬಾಗಲಕೋಟೆಯಲ್ಲಿ ಒಂದು ಹೆಣ್ಣು ಮಗಳು ಹೆರಿಗೆ ರಜೆ ಹಾಕ್ಕೊಂಡಿದ್ದಕ್ಕೆ ಅವ್ರನ್ನ ಕೆಲಸದಿಂದ ತೆಗೆದವ್ರೆ, ಅವ್ರ ಪರಿಸ್ಥಿತಿ ಏನು? ಇದು ಏಜೆನ್ಸಿ ಕತೆ. ಏಜೆನ್ಸಿ ಅಂದರೆ ಅವರಿಷ್ಟ ಬಂದಂಗೆ ಅವ್ರ ಮನೆ ಕೆಲಸಗಳು ಮಾಡಬೇಕು, ಅವ್ರು ಹೇಳ್ದಂಗೆ ಕೆಲಸ ಮಾಡಬೇಕು, ಬೇಕಾದ್ರೆ ಯಾವುದೇ ಅವರು ಏನು ಹೇಳ್ತಾರೆ ಅದನ್ನೆಲ್ಲ ಸ್ವಚ್ಛತೆ ಮಾಡಬೇಕು. ನಮ್ಮ ಪರಿಸ್ಥಿತಿ ಇಂಥ ಏಜೆನ್ಸಿ ಯಾಕೆ ಬೇಕು ಸರ್ಕಾರಕ್ಕೆ? ಇನ್ನು ಕೆಲವು ಕಡೆ ಈ ನಮ್ಮ ನಗರಸಭೆಯ ಸದಸ್ಯರು, ಪಾಲಿಕೆ ಕೌನ್ಸಿಲರ್ಗಳು, ಇವರು ಬೇರೆ ಆ ಏಜೆನ್ಸಿ ಮಾತು ಕೇಳಿಕೊಂಡು ನಮ್ಮನ್ನೇ ಬೈತಾರೆ. ಇವರು ಅವ್ರು ಬೈದಿದ್ದು ನಾವು ಬಯಸ್ಕೋಬೇಕು, ಇವ್ರು ಬೈದಿದ್ದು ಬಯಸ್ಕೋಬೇಕು. ಸಂಬಳ ನೋಡೆ ಹರೆ ಹೊಟ್ಟೆ ತುಂಬ ಊಟನೂ ಇಲ್ಲ. ಇಷ್ಟೆಲ್ಲ ಅವಮಾನ, ಸ್ವಾಭಿಮಾನದ ಇಲ್ಲದ ಬದುಕು. ನಾವು 6,000 ಜನ ಬದುಕ್ತಾ ಇದ್ದೀವಲ್ಲ, ಹೆಂಗೆ ಬದುಕಬೇಕು ಮಾನ್ಯ ಮುಖ್ಯಮಂತ್ರಿಗಳೇ? ನನ್ನ ಸರ್ಕಾರ ಬಡವರ ಸರ್ಕಾರ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತೀನಿ ನೀವು ಹೇಳ್ತಾ ಇದ್ದೀರಿ. ಪ್ರತಿ ಫಂಕ್ಷನ್ ನೀವು ಇದೇ ಹೇಳ್ತೀರಿ. ಎಲ್ಲಿದೆ ಸ್ವಾಮಿ ನಮಗೆ ಸ್ವಾಭಿಮಾನ ಇಲ್ಲದ? ನಮ್ಮ ಮಕ್ಕಳ ಭವಿಷ್ಯತ್ಕೋಸ್ಕರ ನಾವು ಸ್ವಾಭಿಮಾನ ಮಾಡಿಕೊಂಡು ಅವ್ರು ಏನು ಬೈಸ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಲ್ಲ, ಇದು ನಮಗೆ ಸ್ವಾಭಿಮಾನನಾ? ಇದು ನಮಗೆ ನ್ಯಾಯನಾ? ಈ ನೋವಿನಿಂದ ಹೊರಗಡೆ ಬರೋಕ್ಕೆ 25 ವರ್ಷ ಆದರೂ ಬರೋಕ್ಕಾಗಿಲ್ಲಲ್ಲ ನಮಗೆ. ಮತ್ತೇನು ಮಾಡ್ತೀರಿ ನೀವು ಸರ್ಕಾರ? ಯಾರಿಗೆ ಸಾಮಾಜಿಕ ನ್ಯಾಯ ಕೊಡ್ತಾಯಿದ್ದೀರಿ ನೀವು? ನಾವು ಕೇವಲ ನೇರ ಪಾವತಿ ನೇರ ನೇಮಕಾತಿ ಕೇಳ್ತಾ ಇದ್ದೀವಿ ಹೊತ್ತು ಪರ್ಮನೆಂಟ್ ಏನು ಕೇಳ್ತಾ ಇಲ್ವಲ್ಲ. ಇವತ್ತೇ ಪರ್ಮನೆಂಟ್ ಆಗಿ ಮಾಡಿ ಅಂತ ಕೇಳ್ತಾ ಇದ್ದೀವ? ಇಲ್ಲ. ನೇರ ಪಾವತಿ ನೇರ ನೇಮಕಾತಿ ಮಾಡಿದ್ರೆ ನಿಮ್ಗೆ ಯಾವ ಬಡ್ಜೆಟ್ ತೊಂದರೆ ಇಲ್ವಲ್ಲ, ಮಾಡಿ ಆದೇಶ ಮಾಡಿ, ತಪ್ಪೇನಾಗುತ್ತೆ? ಸಾವಿರಾರು ಕೋಟಿ ಲಕ್ಷ ಕೋಟಿಗಳು ಖರ್ಚು ಮಾಡ್ತಾಯಿದ್ದೀನಿ ಬಡ್ಜೆಟ್ ಅಂತ ಹೇಳ್ತಾ ಇದ್ದೀರಿ, ಅತಿ ದೊಡ್ಡ ಬಡ್ಜೆಟ್ ಅಂತ ಹೇಳ್ತಾ ಇದ್ದೀವಿ. 6,000 ಬಡವರಿಗೆ ನಿಮ್ಮ ಹತ್ರ ದುಡ್ಡಿಲ್ವಾ? 6,000 ನೀರು ಸರಬರಾಜು ನೌಕರಿಗೆ ನಿಮ್ಗೆ ದುಡ್ಡಿಲ್ಲ ಸ್ವಾಮಿ? ಯಾಕೆ ವಿನವೇಶ ಹೇಳ್ತಿದ್ದಿ? ಬೆಳಗಾಮಲ್ಲಿ ಅಧಿವೇಶನದಲ್ಲಿ ಏನು ಮಾತು ಕೊಟ್ಟಿದ್ದೀರಿ, ಆ ಮಾತಿನ ಪ್ರಕಾರ 6ನೇ ತಾರೀಕು ನೀರು ಸರಬರಾಜು ನೌಕರರಿಗೆ ಏನು ನೀವು ಮಾತು ಕೊಟ್ಟಂಗೆ ನೇರ ಪಾವತಿ ನೇರ ನೇಮಕಾತಿ ಆಗಬೇಕು. ಯಾರು ಅಕಾಲಿಕ ಮರಣ ಆಗ್ತಾರೆ, ನಿವೃತ್ತಿ ಆಗ್ತಾರೆ ನಮ್ಮ ನೀರು ಸರಬರಾಜು ನೌಕರು, ಅಂಥವ್ರಿಗೆ 10 ಲಕ್ಷ ಇಡಗಂಟು ಕೊಡಬೇಕು. ಕನಿಷ್ಠ ವೇತನ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ 27,000 ವೇತನ ಆಗಬೇಕು ಈ ಬಡ್ಜೆಟಲ್ಲಿ. ಇದು ನಮ್ಮ ಡಿಮ್ಯಾಂಡ್. ಇದರಲ್ಲಿ ಏನೇ ನೀವು ಕೊಟ್ಟಿಲ್ಲ ಅಂದರು, ನಮ್ಮನ್ನು ನೆಗ್ಲೆಕ್ಟ್ ಮಾಡಿ ಕೈ ಬಿಟ್ಟಿದ್ದೆ ಆದರೆ 6,000 ನೀರು ಸರಬರಾಜು ನೌಕರರು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೇವೆ, ನೀರು ಸ್ಥಗಿತ ಮಾಡ್ತೇವೆ. ನಾವು 25 ವರ್ಷ ಈ ಕೆಲಸ ಮಾಡಿಲ್ಲ,
ಯಾಕಪ್ಪ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು, ನಮಗೆ ತೊಂದರೆ ಆದರೂ ಚಿಂತೆ ಇಲ್ಲ ಅಂತೇಳಿ ನಾವು ನಮ್ಮ ಎಲ್ಲ ನೋವುಗಳನ್ನ ನುಂಗಿಕೊಂಡು ಕೆಲಸ ಮಾಡಿದ್ವಿ. ಈಗ ನಮ್ಮ ಬದುಕುಗಳೇ ಬೀದಿಗೆ ಬರ್ತಾಯಿದ್ರೆ ಇನ್ನು ಯಾರ ನೋವು ನಾವು ನುಂಗ್ಕೊಂಡು ಸಾಧ್ಯನಾ? ನಮ್ಮ ಬದುಕುಗಳೇ, ನಮ್ಮ ಮಕ್ಕಳು ಸ್ಕೂಲ್ಗೆ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ, ನಮ್ಮ ತಂದೆ ತಾಯಿಗೆ ಇವತ್ತು ಹಾಸ್ಪಿಟಲ್ ತೋರ್ಸೋಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಮ್ಮ ನೀರು ಸರಬರಾಜು ನೌಕರು ಕೂಡ ಬಂದಿದೆ. ಹಂಗಾಗಿ ನಮಗೆ ತಾಳ್ಮೆ ಇಲ್ಲ. ಈಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ 6,000 ನೀರು ಸರಬರಾಜು ನೌಕರರು ಏಕಕಾಲದಲ್ಲಿ 6ನೇ ತಾರೀಕು ಆದಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊತೀವಿ. ಆ ಡೇಟಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊತೀವಿ. ನೀರು ಸ್ಥಗಿತ ಮಾಡ್ತೀವಿ. ನೀರು ಸ್ಥಗಿತ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಿರ್ತೀವಿ. ಅನಿರ್ದಿಷ್ಟರಾಗಿ ಮುಷ್ಕರ ಮಾಡ್ತಾಯಿರ್ತೀವಿ. ಸರ್ಕಾರ ಮತ್ತೆ ತೀರ್ಮಾನ ತಗೊಂಡಿಲ್ಲ ಅಂದರೆ 6,000 ನೀರು ಸರಬರಾಜು ನೌಕರರು ನಮ್ಮ ಕುಟುಂಬದವ್ರನ್ನ ಕರೆಸ್ಕೊತೀವಿ. 12,000 ಆಗ್ತೀವಿ. 12,000 ಜನ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನ್ಯಾಯ ಸಿಕ್ಕವರೆಗೂ, ಸರ್ಕಾರ ನಮಗೆ ನ್ಯಾಯ ಕೊಡೋವರೆಗೂ ಅಲ್ಲಿಂದ ಎದ್ದೊಳ್ಳೋ ಪರಿಸ್ಥಿತಿಯೇ ಇಲ್ಲ. ಇದು ಸರ್ಕಾರಕ್ಕೆ ಎಚ್ಚರಿಕೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ಸರ್ಕಾರಕ್ಕೆ ಪ್ರಹಾರ ಆಗಲ್ವಾ? ಸರ್ಕಾರದಲ್ಲೂ ಕೂಡ ಕಾನೂನು ಸಚಿವರಿದ್ದಾರೆ, ಕಾನೂನು ಇಲಾಖೆ ಇದೆ, ಅವ್ರು ಯಾರು ಇದ್ರ ಕಡೆ ಗಮನ ಹರಿಸಿಲ್ಲ ಸರ್? ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿ ಅಧಿವೇಶನ ಹೋರಾಟ ಮಾಡುವಾಗ ಸನ್ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಮನವಿ ಮಾಡಿದ್ವಿ. ಸನ್ಮಾನ್ಯ ಕಾರ್ಮಿಕ ಸಚಿವರೇ, ನಾವೆಲ್ಲ ಕೂಡ ಕಾರ್ಮಿಕರೇ ಇದ್ದೀವಿ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ನಮಗೂ ಕೂಡ ಕನಿಷ್ಠ ವೇತನ 27,000 ವೇತನ ಕೊಡಬೇಕು. ನೀವು ಮಾನ್ಯ ಕಾರ್ಮಿಕ ಸಚಿವರು ಇಂಟರ್ವ್ಯೂಯರ್ ಆಗಿ ಸರ್ಕಾರಕ್ಕೆ ಇದನ್ನು ಒತ್ತಾಯ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡ್ವಿ. ಅವರು ನಮ್ಮ ನೀರು ಸರಬರಾಜು ನೌಕರನ್ನ ನೀವು ಗುತ್ತಿಗೆ ಪದ್ಧತಿ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ದೀರಿ, ನೀವು ನಮ್ಮ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ಬರಲ್ಲ, ಆದರೂ ಕೂಡ ನಮ್ಮ ಕಮಿಷನರ್ ಜೊತೆಗೆ ಮಾತಾಡಿ ಇದ್ರದ್ದು ಆಗುವವುಗಳು ಚರ್ಚೆ ಮಾಡಿ ನಿಮಗೆ ನಾವೇನು ಅನುಕೂಲ ಮಾಡಬೇಕೋ ಮಾಡ್ತೀವಂತ ಕಾರ್ಮಿಕ ಸಚಿವರು ಹೇಳಿದ್ರು. ಆದರೆ ನಾನು ಇಮ್ಮಿಡಿಯೇಟ್ ಅವ್ರಿಗೆ ಸನ್ಮಾನ್ಯ ಸಚಿವರಿಗೆ ಹೇಳಿದೆ, ಸರ್ ನಾವು ಕೂಡ ಕಾರ್ಮಿಕರೇ, ನೀರು ಬಿಡೋರು ನಾವೇನು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ಪರ್ಮನೆಂಟ್ ಸಂಬಳ ನಮಗೇನು ಬರ್ತಾಯಿಲ್ಲ, ಏಜೆನ್ಸಿ ಕೆಳಗಡೆ ಮಾಡ್ತಾರೋ ಕಾರ್ಮಿಕರು ನಾವು. ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿಲ್ಲ, ಪ್ರೈವೇಟ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಕಾರ್ಮಿಕರೇ ನಾವು. ಕಾರ್ಮಿಕ ಇಲಾಖೆಗೆ ಬಂತೀವಿ, ಕಾರ್ಮಿಕ ಇಲಾಖೆ ನಮಗೂ ಅನ್ವಯಿಸುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ನೀವು ಈ ಮಾಹಿತಿ ಎತ್ತಿಡಬೇಕಂತ ಸನ್ಮಾನ್ಯ ಕಾರ್ಮಿಕ ಸಚಿವರಿಗೆ ನಾವು ವಿನಂತಿ ಮಾಡಿದ್ವಿ. ಮತ್ತು ಆಯಿತು, ನೀವೆಲ್ಲ ಹೇಳಿದ್ದೀರಿ, ನಾನು ಇದನ್ನು ಗಮನಕ್ಕೆ ಇಟ್ಕೊಂಡಿದ್ದೀನಿ, ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಇದನ್ನು ಮಾತಾಡ್ತೀನಿ ಅಂತ ಅವರು ಕಾರ್ಮಿಕ ಸಚಿವರು ಹೇಳಿದ್ದಾರೆ. ಮಾನ್ಯ ಕಾರ್ಮಿಕ ಸಚಿವರೇ, ನೀವು ಕೂಡ ಹೇಳಿ ಎಷ್ಟು ತಿಂಗಳಾಯ್ತು ಸ್ವಾಮಿ? ಈಗ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನೀವು ಮಾತಾಡಿದರೆ ಇಲ್ವಾ? ಇಲ್ಲ ಮತ್ತೆ ತಮ್ಮನ್ನು ಇನ್ನೊಂದು ಸಾರಿ ನಾವು ಭೇಟಿ ಮಾಡಬೇಕಾ? ಯಾಕೆ ನಮ್ಮ ನೀರು ಸರಬರಾಜು ನೌಕರರಿಗೆ ಯಾಕೆ ಹಿಂಗೆ ನೆಗ್ಲೆಕ್ಟ್ ಮಾಡ್ತಾರೆ? ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬ್ರೆ, ನೀವೇ ಅವತ್ತು ಬಂದು ಕೊನೆಯಲ್ಲಿ ನೀವು ಮುಖ್ಯಮಂತ್ರಿ ಹತ್ರ ತುಂಬ ಆತ್ಮೀಯ ಇದ್ದೀರಿ ಅಂತ ನಾವು ಕೂಡ ಹೇಳಿದ್ವಿ. ನೀವು ಆತ್ಮೀಯ ಇದ್ದೀರಿ, ನೀವು ಮಾತು ಕೊಟ್ಟರಲ್ವಾ, ಮುಖ್ಯಮಂತ್ರಿ ಜೊತೆಗೆ ನಾನು ಮಾತಾಡಿಸ್ತೀನಿ, ಮಾಡಿಕೊಡಿಸ್ತೀನಿ ಈಗ ಬಡ್ಜೆಟಲ್ಲಿ ಅಂತ ಹೇಳಿದ್ರಲ್ಲ, ಎಬ್ಬಿಸಿ ಕಳಿಸ್ಕೊಟ್ರಲ್ಲ. ಸನ್ಮಾನ್ಯ ಜಮೀರ್ ಅಹಮದ್ ಅವರೇ, ನೀವು ಕೂಡ ಇದಕ್ಕೆ ಪೂರಕವಾಗಿ ತೀರ್ಮಾನ ತಗೊಂಡು ಮಾನ್ಯ ಮುಖ್ಯಮಂತ್ರಿ ನೀವು ಈಗಲೇ ಮಾತಾಡಿದರೆ ಓಕೆ, ಮಾತಾಡಿಲ್ಲ ಅಂದರೆ ಈ ಕೂಡಲೇ 6ನೇ ತಾರೀಕು ಒಳಗಡೆ ಮಾತಾಡಬೇಕು, ನಮಗೆ ನ್ಯಾಯ ಒದಗಿಸಬೇಕು. ನವೀನಾಕ್ಷ ಅಂತ ಮಂಗಳೂರು, ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪೌರ ನೀರು ಸರಬರಾಜು ನೌಕರರು ಪ್ರಧಾನ ಕಾರ್ಯದರ್ಶಿ. ನಿಮ್ಮ ಅಧ್ಯಕ್ಷರು ಹೇಳಿದ್ರು, ಒಂದು ವೇಳೆ ನಮ್ಮ ಮನವಿಯನ್ನು ಸರ್ಕಾರ ಪುರಸ್ಕರಿಸದೆ ಹೋದರೆ ನಾವು 3 ದಿನಗಳ ಕಾಲಕ್ಕೆ ನೀರು ಸ್ಥಗಿತಗೊಳಿಸಿ ನಾವು ಹೋರಾಟ ಮಾಡ್ತೀವಿ ಅಂತ. ನೀರು ಸ್ಥಗಿತ ಮಾಡೋದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಲ್ವಡ ಸರ್? ನಾವು 30 ವರ್ಷದಿಂದ ನಮ್ಮ ಪರ್ಸನಲ್ ಸಮಸ್ಯೆ ಬಂದರೂ ನಾವು ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮ್ಗೆ ಗೊತ್ತಿತ್ತು ನಾವು ನೀರು ಬಂದ್ ಮಾಡಿದರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತೆ, ಬೇಡ 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 ಅಂತ. ಎಲ್ಲ ಕಡೆ ನಾವು ಸಂಘಟನೆ ಆಗಿದ್ದೇವೆ. ಕರ್ನಾಟಕ ರಾಜ್ಯಾದ್ಯಂತ ನಾವು ಎಲ್ಲರೂ ಒಟ್ಟಿಗೆ ಆಗಿದ್ದೇವೆ. ಎಲ್ಲರಲ್ಲೂ ಒಂದೇ ಇದು ಮಾಡು ಇಲ್ಲ ಮಡಿ ಅನ್ನೋ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಇವರು ಸರ್ಕಾರ ಮಾಡಿದರೆ ನಾವು ಸರ್ಕಾರದ ಜೊತೆ ಇರ್ತೇವೆ, ಮಾಡದಿದ್ದರೆ ನಾವು ಹೊರಗೆ ಬಂದು ಕೂರೋದಂತೂ ಗ್ಯಾರಂಟಿ. ಮೊನ್ನೆ ಮುಷ್ಕರ ಆದಾಗಲೇ ಎಲ್ಲರೂ ರೆಡಿಯಾಗಿದ್ದರು, ನೀರು ಬಂದ್ ಮಾಡುವ ಬೇಡ, ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ ಅಂತ. ಈ ವರ್ಷ ಕೂಡ 30 ವರ್ಷದಿಂದ ನಾವು ಆರಾಮದಲ್ಲಿ ಇದು ಮಾಡ್ತಾ ಬಂದ್ವಿ. ನಮಗೆ ಇಲ್ಲಿ ಮಲತಾಯಿ ಧೋರಣೆ ಮಾಡ್ತಾಯಿದ್ದಾರೆ. ಪೌರ ಕಾರ್ಮಿಕರಿಗೆ ಕೊಡೋ ಎಲ್ಲ ಸವಲತ್ತನ್ನು ಕೊಟ್ಟರು ನಮ್ಗೆ ಕೊಟ್ಟೋದಕ್ಕೆ ಬೇಸರ ಇಲ್ಲ, ಕೊಡಲಿ, ಅವರು ಮನುಷ್ಯರು ಮಾಡ್ತಾರೆ. ಕೊರೋನಾ ಸಮಯದಲ್ಲೂ ನಮಗೆ ಏನು ಕೊಡಲಿಲ್ಲ. ನಾವು ರಾತ್ರಿ ಆಗಲೂ ದುಡ್ಡು ನೀರು ಸರಬರಾಜು ಯಾರಿಗೂ ತೊಂದರೆ ಆಗೋದಾಗಿ ಇದು ಮಾಡಿ ಎಲ್ಲ ರಾಜ್ಯದಲ್ಲಿ ಎಷ್ಟೋ ಜನ ತೀರ್ಕೊಂಡ್ರು, ಅವ್ರಿಗೆ 25 ಲಕ್ಷ ರೂಪಾಯಿ ಕೊಟ್ಟರು ತೀರ್ಕೊಂಡವರಿಗೆ.
ನಮ್ಮ ವಾಲ್ಮ್ಯಾನು ಪಂಪ್ ಆಪ್ರೇಟ್ರ್ ಯಾರಿಗೂ ₹1 ಹಣ ಕೊಡದೆ ಅವ್ರು ನಮ್ಮ ಯಾವುದೇ ಅಲ್ಲ ಅಂತ ಹೇಳಿಬಿಟ್ರು. ಆದರೂ ನಾವು ಇಷ್ಟರವರೆಗೆ ಸುಮ್ಮನೆ ಕೆಲಸ ಮಾಡ್ತಾ ಬಂದ್ವಿ. ಈ ಸಲ 2 ಪ್ರತಿಭಟನೆಯಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಆಶ್ವಾಸನೆ ಆಗಿ ಇರದೆ ನಮಗೆ ಅದು ಗ್ಯಾರಂಟಿ ಬಜೆಟಲ್ಲಿ ಆಗಿ ನೇರ ಪಾವತಿ ನೇರ ನೇಮಕಾತಿ ಈಡುಗಂಟು ಸಿಗಲೇಬೇಕು. ಇಲ್ಲದಿದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಂತೂ ಗ್ಯಾರಂಟಿ. ರಾಜ್ಯ ಉಪಾಧ್ಯಕ್ಷರಿಂದ ಪುರುಷೋತ್ತಮ ಅಂತ ಮಾತಾಡ್ತಾ ಇರೋದು ಶ್ರೀರಂಗಪಟ್ಟಣ. ನಾವು ಇವತ್ತು ಕರ್ನಾಟಕ ರಾಜ್ಯದಂಥ 6,000 ನೀರು ಸರಬರಾಜು ನೌಕರರ ಒಂದು ನೋವು ಏನಿದೆ, ಇವತ್ತು 20-30 ವರ್ಷಗಳಿಂದ ದುಡಿತಿರ್ತಕ್ಕಂಥ ಅವರ ನೋವನ್ನು ಸರ್ಕಾರದ ಮುಂದೆ ಹಲವು ಬಾರಿ ನಾವು ತಂದಿದ್ದೀವಿ. ಇವತ್ತು ಕೂಡ ಅವರ ಗಮನಕ್ಕೆ ತರೋಕ್ಕೆ ನಾವು ಇಷ್ಟಪಡ್ತೀವಿ. 20 ವರ್ಷದಿಂದ ಸತತವಾಗಿ ಕೇವಲ ಕಡಿಮೆ ವೇತನದಿಂದ ದುಡ್ಕೊಂಡು ಬಂದಿದ್ದೀವಿ. ಯಾವುದೇ ರೀತಿಯಾದ ಸೇವಾ ಭದ್ರತೆಗಳು ಕೂಡ ನಮಗೆ ದೊರಕ್ತಾ ಇಲ್ಲ. ಹಲವು ಬಾರಿ ನಮ್ಮ ಕಷ್ಟಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಇಟ್ಟಿದ್ವಿ. ಆದರೂ ಕೂಡ ನಮಗೆ ಯಾವುದೇ ರೀತಿಯಾದ ಸೇವಾ ಭದ್ರತೆ ಕೊಟ್ಟಿಲ್ಲ. ಒಂದೇ ಸೂರ್ಯನಡೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಇವತ್ತು ಹಲವು ಅವರ ಬೇಡಿಕೆಗಳನ್ನು ಈಡೇರಿಸಿ ಇವತ್ತು ಒಂದು ಕಾಯಮಾತಿ ಮಾಡಿದರೆ ಅದು ಸ್ವಾಗತಾರ್ಹ. ಯಾಕೆಂದರೆ ಅವರು ನಮ್ಮ ಅಣ್ಣ ತಮ್ಮಂದಿರೇ ಕೂಡ, ಒಂದೇ ಮುಖದ 2 ನಾಣ್ಯಗಳಿದ್ದಂಗೆ ನಾವು. ಆದರೆ ಅದೇ ರೀತಿ ಕೆಲಸ ಮಾಡ್ತಿರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನು ಸಾರ್ವಜನಿಕರಿಗೆ ದಿನನಿತ್ಯ ನೀಡ್ತಿರ್ತಕ್ಕಂಥ ನಮ್ಮ ನೀರು ಸರಬರಾಜು ನೌಕರರಿಗೆ ಅನ್ಯಾಯವಾಗಿದೆ. ನಾವು ಯಾವುದೇ ರೀತಿಯಾದ ಹಬ್ಬ ಹರಿದಿನ ಮತ್ತು ಯಾವುದೇ ರೀತಿಯಾದ ಸಾವು ನೋವುಗಳನ್ನು ಬದಿಗಿಟ್ಟು ನಮ್ಮ ಸೇವೆಯನ್ನು ಇವತ್ತು ನಿರಂತರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದೇ ರೀತಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ಹಬ್ಬ ಮಾಡ್ತಾಯಿದ್ದಾರೆ, ನಮ್ಮ ನೀರು ಸರಬರಾಜು ನೌಕರರು ಹಬ್ಬ ಮಾಡಲ್ಲ. ನಮ್ಮ ಕೆಲಸದಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಇದುವರೆಗೂ ಕೂಡ ಸರ್ಕಾರ ಯಾಕೆ ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಅನ್ನೋದೇ ನಮ್ಮ ನೋವಾಗಿದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದ ನಮ್ಮ ನೀರು ಸರಬರಾಜು ನೌಕರರಿಗೆ ಇವತ್ತು ಸೇವಾ ಭದ್ರತೆಯನ್ನು ಕೊಟ್ಟು ನೇರ ಪಾವತಿ ನೇರ ನೇಮಕಾತಿ ಮಾಡಿದ್ರೆ ಆರ್ಥಿಕ ಹೊರೆ, ಮೊದಲನೇದಾಗಿ ಆರ್ಥಿಕ ಹೊರೆ ಆಗಲ್ಲ. ನಮಸ್ಕಾರ, ನಾನು ಆನಂದ್ ಬಾಳೆಕೊಪ್ಪ ಅಂತ, ಶಿವಮೊಗ್ಗದವನು. ಇವತ್ತು ನಮ್ಮ ಒಕ್ಕಲಿನ ಒಂದು ಬೇಡಿಕೆ ಏನು ಅಂತ ಹೇಳಿದರೆ, ನಮ್ಮ ಅರ ಹೊಟ್ಟೆಯನ್ನು ಪೂರ್ತಿ ಹೊಟ್ಟೆಯನ್ನಾಗಿ ಮಾಡಿ ಕೊಡಿ ಅಂತ ಕೇಳ್ಕೊಳ್ತಿರೋ ಒಂದು ಉದ್ದೇಶ. ನೀವು ನಮಗೆ ಸಮರ್ಪಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇ ಆಗಿದ್ದರೆ ಇವತ್ತು ನಾವು ಬರುವಂತಹ ಕೆಲಸ ಆಗ್ತಿರಲಿಲ್ಲ. ಏನು ನಗರದ ತುಂಬ ನೀರಿನ ವ್ಯವಸ್ಥೆಯನ್ನು ಮಾಡ್ತೇವೆ, ಈ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅದರದ್ದೇ ಆದಂಥ ವ್ಯವಸ್ಥೆ ಇದೆ. ಉದಾಹರಣೆಗೆ ನಾವು ನಡ್ಕೊಂಡು ಹೋಗಿ ನೀರು ಬಿಡೋಕ್ಕಾಗೋದಿಲ್ಲ. ಸಿಟಿ ವ್ಯವಸ್ಥೆ 10 ಕಿಲೋಮೀಟ್ರ್ ಇರುತ್ತೆ ಅಂದರೆ ಒಬ್ಬೊಬ್ಬರಿಗೆ 5 ಕಿಲೋಮೀಟ್ರು 6 ಕಿಲೋಮೀಟ್ರು ಒಂದೊಂದು ವಾಲ್ಮ್ಯಾನಿಗೆ ಕೊಟ್ಟಿರ್ತಾರೆ. ಈ ವಾಲ್ಮ್ಯಾನ್ಗಳು ಈ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಬೇಕಾದ್ರೆ ಅವರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಸೈಕಲ್ ತುಳಿಯೋಕ್ಕೂ ಆಗೋದೂ ಇಲ್ಲ. ಸೈಕಲ್ ತೊಗೊಂಡು ತುಳಿಲಿಕ್ಕೆ ನಾವು ಶಕ್ತರಾಗಿದ್ರೂ ಸಹ ಆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಸರಿಯಾದ ಟೈಮಿಗೆ ಅಂತ ಹೇಳಿದರೆ ನಾವು ಸಣ್ಣದಾದ ಒಂದು ಮೊಪೆಡನ್ನು ತೊಗೊಂಡ್ಲೇಬೇಕು. ಈ ಮೊಪೆಡ್ಡಿನ ಬಾಪ್ತೆ ತಿಂಗಳು ನಮಗೆ ₹3,000 ಬರುತ್ತೆ. ಈ ₹3,000 ಜೊತೆಗೆ ಅದರ ರಿಪೇರಿ ಖರ್ಚು ಮತ್ತು ನಮ್ಮ ಬೆಳಗಿನ ತಿಂಡಿ ಅಂತನೋ ಅಥವಾ ಮಧ್ಯಾಹ್ನದ ಕೆಲಸ ಮಾಡುವಂಥ ಮಧ್ಯಾಹ್ನ ತಿಂಡಿ ಅಂತನೋ ಇದಕ್ಕೆ ಖರ್ಚನ್ನು ತೆಗೆದ್ರೆ ನಮಗೆ ಉಳಿಯೋದು ಶೂನ್ಯ ತಿಂಗಳ ಕೊನೆಯಲ್ಲಿ. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿಮ್ಮ ಭರವಸೆಯ ಮಾತುಗಳನ್ನು ನಂಬಿಕೊಂಡು ಇಲ್ಲಿಯವರೆಗೂ ಯಾವುದೇ ಹೋರಾಟವನ್ನು ಮಾಡಿಲ್ಲ. ನಮ್ಮನ್ನು ಈ ಒಂದು ಕಾರಣಕ್ಕಾಗಿ ಬೀದಿಗೆ ತರಬೇಡಿ ಮತ್ತು ಈ ಜನದ ಈ ಒಂದು ಹೋರಾಟದ ಮೂಲಕ ಜನರಿಗೂ ಸಹ ಅನ್ಯಾಯವಾಗುವ ರೀತಿಯಲ್ಲಿ ನಡ್ಕೋಬೇಡಿ, ನೀವು ನಮಗೆ ನ್ಯಾಯವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ವರ್ಗವಾಗಲಿ ಆದರೆ ಜನಪ್ರತಿನಿಧಿಗಳಾಗಲಿ ಮೇಲ್ನೋಟಕ್ಕೆ ನಾವು ನೋಡಿದಾಗೆ ಅವ್ರಿಗೆ ಸಂಪಾದನೆ ಇದೆ ಅಂದ್ಕೊಳ್ತಾ ಇದ್ದೀರಾ. ಎಕ್ಸಾಂಪಲ್ ನಾವೇ ತಗೊಂಡ್ರೆ ಪಂಪ್ ಹೌಸ್ಗಳಲ್ಲಿ ಫಿಲ್ಟರ್ ಹೌಸ್ಗಳಲ್ಲಿ ಕೆಲಸ ಮಾಡೋರು ಯಾವುದೋ ಪಟ್ಟಣದಿಂದ ಹೊರವಲಯದಲ್ಲಿ ಕೆರೆಯಲ್ಲಿ ಕಾಡಲ್ಲಿ ಕೆಲಸ ಮಾಡೋವಂಥವ್ರು ಪಂಪ್ ಆಪ್ರೇಟ್ರು ಅಂಥವರೆಲ್ಲ ಅಲ್ಲಿ ಮಾಡೋ ನಿರ್ಜನ ಪ್ರದೇಶದಲ್ಲಿ ಕೆಲಸ ಮಾಡೋ ವೇಳೆಯಲ್ಲಿ ಎಷ್ಟೋ ಅಡಚಣೆಗಳಾಗಿದ್ದಾವೆ, ಅಪಘಾತಗಳಾಗಿದ್ದಾವೆ, ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದಾವೆ. ಊಟಕ್ಕೆ ಹೋಗಿ ಕೂಡ 5-6 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಮನೆಗೆ. ಇನ್ನು ಅಷ್ಟು ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗಿ ಬರೋಕ್ಕೆ ಆಗಲ್ಲ ಅಂತ ಊಟ ಸಹ ಮಾಡ್ದಿರ ಕೆಲಸ ಮಾಡೋಂಥ ಸಂದರ್ಭಗಳು ಇದ್ದಾವೆ. ಮತ್ತು ನಮಗೆಲ್ಲ ಸವಲತ್ತುಗಳಿದ್ದಿದ್ರೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತೀವಿ ಅಂತ ನಿಮಗೆ ಹೇಳಿಕೆ ಕೊಡೋ ಅಷ್ಟು ಇರ್ತಿರಲಿಲ್ಲ. ನಮಗೆ ಬರೋವಂಥ ಸಂಬಳ ಕೈಗೆ ಸೇರ್ತಾ ಇಲ್ಲ ಸ್ವಾಮಿ. ನೀವು ಕೊಡ್ತಾಯಿದ್ದೀರ ಕನಿಷ್ಠ ವೇತನ ಅಂತ, ಅದು ಅಕೌಂಟಲ್ಲೂ ತೋರಿಸ್ತಾ ಇದ್ದೀರಾ. ಆದರೆ ನಾವು ಅಕೌಂಟಲ್ಲಿ ಸಂಬಳ ವಿತ್ಡ್ರಾ ಮಾಡಿದ ತಕ್ಷಣ ಹಿಂಬದಿಯಲ್ಲಿ ನಮ್ಮ ಹತ್ರ ಮತ್ತೆ ನೀವು ಈಸ್ಕೊತಾ ಇದ್ದೀರಾ. ಅದನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋದು?
ಒಂದು ವೇಳೆ ನಮ್ಮ ನೌಕರರು ಅಧಿಕಾರಿಗಳ ಹತ್ರ ಹೇಳಿದ್ರು ಕೂಡ ನಂತರದಲ್ಲಿ ನಮ್ಮದು ಯಾವುದೋ ಒಂದು ಇಶ್ಯೂ ಸೃಷ್ಟಿ ಮಾಡಿ ನಮ್ಮನ್ನು ಕೆಲಸದಿಂದ ತೆಗೆಯುವಂಥ ಕೆಲಸ ಆಗುತ್ತೆ. ಹಂಗಾಗಿ ಆ ಕೆಲಸದಿಂದ ತೆಗೆದ್ರೆ ಇನ್ನು ಅದು ಬರೋಲ್ಲ ಅನ್ನೋ ದೃಷ್ಟಿಯಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಬರೋವಂಥ ಸಂಬಳದಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಅಂತೂ ಮಾಡ್ಸೋಕ್ಕಾಗ್ತಾಯಿಲ್ಲ. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿ ಆರೋಗ್ಯಕ್ಕೆ ನಾವು ಏನು ಕೊಡೋಕ್ಕಾಗ್ತೀವಿ. ಇನ್ನು ನಾವು ಪೌರ ಕಾರ್ಮಿಕರ ಜೊತೆಯಲ್ಲಿ ಅಣ್ಣ ತಮ್ಮಂದ್ರಿಗಿಂತ ದೊಡ್ಡದಾಗಿ ಚೆನ್ನಾಗೇ ಕುಟುಂಬಸ್ಥರು ಒಂದೇ ಕುಟುಂಬದ ಥರ ಜೀವನ ಮಾಡಿಕೊಂಡು 25 ವರ್ಷಗಳಿಂದ ಸೇವೆ ಸಲ್ಕೊಂಡು ಬರ್ತಾಯಿದ್ದೀವಿ. ಆದರೆ ಅವರಿಗೆ ನೀವು 24,005 ಜನಕ್ಕೆ ಕಾಯ ಮಾಡಿದ್ದೀರಾ, ಸಂತೋಷ, ಸ್ವಾಗತಾರ್ಹ. ಅದ್ರ ಜೊತೆಯಲ್ಲಿ ನಾವಿರೋಂಥ 6,000 ಜನಕ್ಕೆ ನೀವು ಯಾಕೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ರೆ ಗೊತ್ತಾಗಲಿಲ್ಲ. ಹಾಗೂ 6,000 ಜನವನ್ನು ಕೆಲಸ ಮಾಡ್ತಾ ಇರೋರು ಈಗಾಗಲೇ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಕೆಲಸ ಮಾಡ್ತಾ ಇರೋರು ನಾವು. ಸರ್ಕಾರದಲ್ಲಿ ಈ ಖಾಲಿ ಇರೋ ಹುದ್ದೆಗಳಿಗೆ ಹಣಕಾಸು ಕೂಡ ಸೌಲಭ್ಯ ಇರುತ್ತೆ. ಅಂಥ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರೋನ್ನ ಕಾಯ ಮಾಡೋದಕ್ಕೆ ಯಾಕೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ದೀರಿ? ನಾವು ತಕ್ಷಣಕ್ಕೆ ಕಾಯ ಮಾಡಿ ಅಂತ ಕೇಳ್ತಾವಲ್ಲ ಸಮಯ, ನಮ್ಗೆ ಬರೋವಂಥ ಸಂಬಳ ನಮ್ಮ ಕೈಗೆ ಸೇರಲಿ ಅಂತ ಕೇಳ್ತಾ ಇದ್ದೀವಿ. ಬರೋವಂಥ ಸಂಬಳ ಕೈಗೆ ಸೇರಬೇಕಂದ್ರೆ ನೇರ ಪಾವತಿ ಆಗಲೇಬೇಕು, ಗುತ್ತಿಗೆದಾರರ ಹಾವಳಿ ತಪ್ಪಲೇಬೇಕು. ಆದ್ದರಿಂದ ನಾವು ನೇರ ಪಾವತಿ ನೀವು ಕೊಟ್ಟಿದ್ದ ಪರಿಸ್ಥಿತಿಯಲ್ಲಿ ನಿಮಗೆ ಉಳಿತಾಯ ಆಗಲಿದೆ. ಯಾವ ರೀತಿ ಅಂದರೆ ಈಗಾಗಲೇ ಗುತ್ತಿಗೆದಾರನಿಗೆ GST ರೂಪದಲ್ಲಿ ಹಣ ಕೊಡ್ತಾಯಿದ್ದೀರಾ, ಸರ್ವಿಸ್ ಚಾರ್ಜಸ್ ರೂಪದಲ್ಲಿ ಹಣ ಕೊಡ್ತಾಯಿದ್ದೀರಾ. ಈ ಎರಡು ಸೇರಿಸಿದ್ರೆ ನೀವು ನೇರ ಪಾವತಿ ಕೊಟ್ಟಲ್ಲಿ ಸುಮಾರು 50 ಕೋಟಿಯಷ್ಟು ಹಣ ನಿಮ್ಮ ಸರ್ಕಾರಕ್ಕೆ ಉಳಿತಾಯ ಆಗಲಿದೆ ಸ್ವಾಮಿ. ಈಗ ಏನು ಹೊರಗುತ್ತಿಗೆ ನೌಕರರಿಗೆ ಕೊಡ್ತಾಯಿದ್ದೀರಾ ಅದರಲ್ಲಿ 50 ಕೋಟಿ ರೂಪಾಯಿಯಷ್ಟು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಇದನ್ನು ಮನಗಂಡು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸಂಬಂಧಪಟ್ಟ ಸಚಿವರುಗಳಲ್ಲಿ ಹಾಗೂ ಸಂಬಂಧಪಟ್ಟ ಅಧಿಕಾರಿ ವರ್ಗದಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಮಗೆ 3 ಹೊತ್ತು ಊಟ ಇಲ್ಲದಿದ್ರು 2 ಹೊತ್ತು ಊಟ ಆದರೂ ಸಿಗೋ ಥರ ನಮಗೆ ದಯವಿಟ್ಟು ಮಾಡಿಕೊಡಿ ಅಂತ ಕಳ್ಕಳಿಯಿಂದ ಬೇಡ್ಕೊತಾ ಇದ್ದೀನಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ನೀರು ಸರಬರಾಜು ನೌಕರರ ಕಷ್ಟಗಳು. ಆ ಕಷ್ಟಗಳು ಹೇಳ್ತಾ ಇದ್ರೆ ಭಾಳ ನೋವಾಗುತ್ತೆ. ಅವ್ರಿಗೂ ಕೂಡ ಕನಿಷ್ಠ ವೇತನ ಸಿಗಲಿ, ಅವ್ರೇನು ಹೆಚ್ಚಿಗೆ ಕಾಯಮಾತಿ ಕೇಳಿ ಮಾಡಿ ಅಂತ ಕೇಳ್ತಿಲ್ಲ, ಒಂದು ಕನಿಷ್ಠ ವೇತನ ನೀಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ತಲುಪಲಿ. ಕಾರ್ಮಿಕರು ಅವರ ಶಕ್ತಿಯನ್ನು ಶೋಷಣೆಯಾಗಿ ಯಾರಾದರೂ ಬಳಸಿದ್ರೆ ಇಷ್ಟಪಡಲ್ಲ. ಸರ್ಕಾರವೂ ಕೂಡ ಅದರ ದುರುಪಯೋಗ ಆಗದಿರೋ ಥರ ನೋಡಿಕೊಂಡು ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ. ಇದಿಷ್ಟು ಸಮುದಾಯ ಟಿವಿಯ ಕಳಕಳಿ. ಕ್ಯಾಮ್ರಾಮನ್ರೊಂದಿಗೆ ನಾನು ನಿಮ್ಮ ಪ್ರೀತಿ ಅಂಜನ್ ಕುಮಾರ್. ನಮಸ್ಕಾರ.